ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಹಾಯ್. ಹೇಗಿದ್ದೀರಾ ಎಲ್ಲರೂ? ಊಟ ಆಯ್ತಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂದ್ರೆ, ನಿನ್ನೆ ನಾವು ಶಾಪಿಂಗ್ ಹೋಗಿ ಬಂದಿದ್ದಲ್ಲ ಮೊನ್ನೆ, ಅದೆಲ್ಲ ಹಂಗೆ ಇತ್ತು. ಓಪನ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದ್ರೆ ನಾವು ನಮ್ಮ ಅತ್ತಿ ತೀರ್ಕೊಂಡಿದ್ಲಲ್ಲ, ನಮ್ಮ ಮನೆಯವರ ದೊಡ್ಡಮ್ಮ, ಅಲ್ಲಿ ಅವರ ಅಂತ್ಯಕ್ರಿಯೆಗೆ ಹೋಗಿದ್ವಿ ನಾವು. ಹಂಗಾಗಿ 2 ದಿವಸ ನಾನು ಹಂಗೆ ಇಟ್ಟಿದ್ದೆ, ತೊಗೊಂಬಂದಿದ್ದೆಲ್ಲ. ಈಗ ತರಕಾರಿನೂ ಕೂಡ ಓಪನ್ ಮಾಡಿರಲಿಲ್ಲ. ಏನೇನಾಗ್ಯಾವ ಎಲ್ಲ ಓಪನ್ ಮಾಡಿ ನೋಡ್ಬಿಟ್ರಿಗೆ. ನಮ್ಮ ಮನೆಯವ್ರ ದೊಡ್ಡಮ್ಮ ಅಂದ್ರೆ ಅವರು ನಮ್ಮ ಅತ್ತಿ ಅಕ್ಕ. ಅವರು ಇವಾಗ ಅವರೇನು ವಯಸ್ಸಾಗಿ ಏನು ತೀರ್ಕೊಂಡಿಲ್ಲ, ಇನ್ನೂ ಒಂದು 10 ವರ್ಷ ಭಾಳ ಬದುಕಬೇಕಾದ್ರೆ ಅವ್ರಿಗೆ ಕಾಲು ನೋವಿಂದ ಅವರು 1 ವರ್ಷದಿಂದ ಹಾಸಿಗೆನ ಹಿಡಿದಿದ್ರು. ಓಡಾಡೋಕೆ ಆಗ್ತಿರ್ಲಿಲ್ಲ. ಅವರು ಮೊನ್ನೆ ತೀರ್ಕೊಂಡ್ರು. ನಿನ್ನೆ ಅವರು ಅಂತ ಸಂಸ್ಕಾರ ಮಾಡಿದ್ರು. ಮೊನ್ನೆ ನಾವು ನೈಟು ಅವರು 7 ಗಂಟೆಗೆ ತೀರ್ಕೊಂಡಿದ್ರು. ನಾವು 8-8:30 ಅಂದ್ರೆ ಅವ್ರ ಊರಿಗೆ ಹೋಗ್ಬಿಟ್ವಿ. ಹೋಗಿ ನೈಟೆಲ್ಲ ಪೂರಾ ನಿದ್ದೆ ಇಲ್ಲ, ಏನೂ ಇಲ್ಲ. ನೈಟೆಲ್ಲ ಅವರು ಇದು ಮಾಡೋಕ್ಕಾಗಲಿಲ್ಲ. ಅಂದರೆ ಎಲ್ಲ ಊರಿಂದ ಜನ ಬರಬೇಕಿತ್ತಲ್ಲ, ಹಾಗಾಗಿ ಅವರ ಅಂತ್ಯಕ್ರಿಯೆನ ಮೊನ್ನೆನೇ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅವರು ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಮಾಡಿದರು. 1 ಗಂಟೆ ಆದಮೇಲೆ ನಾವು ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ 5 ಗಂಟೆ ಆಯಿತು. ಯಾಕಂದ್ರೆ ಮಳೆ ಬರ್ತಾಯಿತ್ತು. ಮಳೆ ಮುಗಿದಾದ್ಮೇಲೆ ನಾವು ಬಂದ್ವಿ. ಎಷ್ಟಪ್ಪ ಅಂದರೆ 5 ಗಂಟೆ ಅಂತೂ ಆಗಿತ್ತು ನಾವು ಬರೋಷ್ಟ್ರಾಗ. ಆವಾಗ ಬಂದು ಸ್ನಾನ, ಮನೆ ಕ್ಲೀನ್ ಮಾಡೋದು ಎಲ್ಲ ಮಾಡಿಕೊಂಡು ಊಟ ಅಡುಗೆ ಎಲ್ಲ ಮಾಡಬೇಕಂದ್ರೆ ಎಷ್ಟಾಯಿತು, ತುಂಬಾ ಲೇಟ್ ಆಯಿತು. ಹಾಗಾಗಿ ನಾನು ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಮ್ಮ ಅತ್ತೆಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಅನ್ಕೋತೀನಿ. ಹಾಗೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಏನೇನಾಗೈತೆ, ತರಕಾರಿ ಎಲ್ಲ ಗೊತ್ತಿಲ್ಲ, ಹಂಗೆ ಇಟ್ಟಿದ್ದಿತ್ತು ಅಂದರೆ ಎಲ್ಲ ಉಗ ಬಂದು ಹೋಗೈತೆ. ಏನೈತೆ ನೋಡೋಣ. ನೋಡ್ರಿ, ಈರುಳ್ಳಿ, ನುಗ್ಗೆಕಾಯಿ, ಆಮೇಲೆ ಟೊಮೆಟೊ, ಇದು ನಾವು ಅಲ್ಲ ಅಂತೇಳಿ ಇದಕ್ಕೆ ಹೆಚ್ಚು ಎಲ್ಲರೂ ಶುಂಠಿ ಅಂತ ಕರೀತಾರೆ. ನಾವು ಹಸೆ ಅಲ್ಲ ಅಂತೀವಿ. ಆಮೇಲೆ ಬದ್ನೆಕಾಯಿ ತೊಗೊಂಡ್ವಿ ನಾವಲ್ಲಿ. ಬದ್ನೆಕಾಯಿ, ಇನ್ನೇನಪ್ಪ ಅಂದರೆ ಬೆಳ್ಳುಳ್ಳಿ ತೊಗೊಂಡ್ವಿ. ಇದನ್ನು ಓಪನ್ ಮಾಡಿ ಹಾಕ್ಬೇಕೆಲ್ಲ, ಇದು ಹಾಕೈತಿಲ್ಲ, ಕೆಟ್ಟೈತಿ. ಆಮೇಲೆ ಆಲೂಗಡ್ಡೆ, ಪಲಾವ್ ಎಲೆ ಕಾಲಾಗಿತ್ತು, ಹಂಗಾಗಿ ಪಲಾವ್ ಎಲೆ ತೊಗೊಂಡೆ ನಾನು. ಬೆಂಡೆಕಾಯಿ, ಆಮೇಲೆ ಸ್ವಲ್ಪ 1 kg ಹಸಿಮೆಣಸಿನ್ಕಾಯಿ ತೊಗೊಂಡ್ವಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ. ಆಮೇಲೆ ಏನಪ್ಪ ಅಂದ್ರೆ ತರಕಾರಿ ಒಳಗೆ ಇನ್ನೇನು ತೊಗೊಂಡಿಲ್ಲ. ಮತ್ತು ಶನಿವಾರ ನಮ್ಮ ಊರಾಗ ಸಂತಿ, ಶನಿವಾರ ತರಕ್ಕೆ ಬರ್ತೈತಿ, ಫ್ರೆಶ್ ಆಗಿರ್ತೈತಿ ಅಂತ 1-2 ಐಟಮ್ ತರಕಾರಿ ಕದ್ದು, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅಷ್ಟೇ ತೊಗೊಂಬಂದು ನಾನು. ಕೊತ್ತಂಬರಿ ಸುಟ್ಟು ತಂದಿದ್ದೆ, ಮೆಂತ್ಯ ಸುಟ್ಟು ತಂದಿದ್ದೆ. ಅವತ್ತು ಫುಲ್ ಎಲ್ಲ ಇದಾಗ್ಯವು, ನಾನು ತೆಗೆದ್ಬಿಟ್ಟೆ ಅವನು. ಆಮೇಲೆ ನೋಡ್ರಿ, ಧನಿಯಾ ಕಾಳು, ನಾವು ಇವಕ್ಕೆ ಹವಿಜ್ ಕಾಳು ಅಂತೀವಿ. ಧನಿಯಾ ಕಾಳು, ಇದು ಏಲಕ್ಕಿ. ನಮ್ಮ ಕಡೆ ತೊಲಿಗಡ್ಲೆ ಏಲಕ್ಕಿ ಕೊಡ್ತಾರೆ. ಇದು 1 ತೊಲಿ ಅಂದರೆ ಎಷ್ಟು ಗ್ರಾಮ ಗೊತ್ತಿಲ್ಲ. ಇದಕ್ಕೆ ಅವನು 80 ರೂಪಾಯಿ ತೊಗೊಂಡೆ ಒಟ್ಟಿನಲ್ಲಿ. ಹವಿಜ ಬೇರೆ, ಇದಕ್ಕೆ ಮಾತ್ರ 80 ರೂಪಾಯಿ ತೊಗೊಂಡೆ. ಆಮೇಲೆ ಸ್ವಲ್ಪ ಮಂಡಕ್ಕಿ ದಾಣೆ ತೊಗೊಂಡ್ವಿ. ಇದು ಬೇರೆ ಸಪ್ಪನ ಮಂಡಕ್ಕಿ ದಾಣೆ ತೊಗೊಂಡ್ವಿ. ಆಮೇಲೆ ತಿನ್ನೋ ಐಟಮ್ ಏನಂದ್ರೆ ಭಾಳ ಏನು ತಂದಿಲ್ಲ. ಆಮೇಲೆ ನಾವು ಮೆಣಸಿನ್ಕಾಯಿ, ರೆಡಿ ಮೆಣಸಿನ್ಕಾಯಿ ಅಂತೀವಿ ಅವು. ಬಟ್ರ್, ಎಲ್ಲಿ ಬಿಡಿ ಇವರು ತಿನ್ನಕ್ಕೆ ಇಷ್ಟ ತಂದಿದ್ವಿ. ನಾವು ಏನು ತಂದಿರಲಿಲ್ಲ, ಯಾಕಂದ್ರೆ ಮನ್ಯಾಗ ಹಣ್ಣಂತೂ ಎಲ್ಲ ಇರ್ತಾವೆ. ಹಾಗಾಗಿ ಜಾಸ್ತಿ ಏನು ತೊಗೊಂಡಿಲ್ಲ ನಾವು. ಇದಿಷ್ಟ ಐಟಮ್ ತೊಗೊಂಡ್ಬಂದ್ವಿ. ನೋಡ್ರಿ, ನಮ್ಮ ಮಮ್ಮಿ ತರಕಾರಿ ಎಲೆ ತೊಗೊಂಡಿದ್ವಿ, ಹಪ್ಪಳ ಎಲೆ. ಇವು ಸದ್ಯ ಏನೂ ಆಗಿಲ್ಲ, ಚೆನ್ನಾಗದಾವೆ. ನಮ್ಮ ಮಮ್ಮಿ ನಮ್ಮ
ಗ್ರಾಫಿಕ್ಸ್ ಇಲ್ಲ ತಂದಾರ ನೋಡ್ರಿ. ಬುಕ್ಸ್ ಇಟ್ಕೊಳಕ ನಮ್ದು ಶಾಲಿ 2 ತಿಂಗಳು ಸೂಟಿ ಕೊಟ್ಟಿದ್ರಿ. ಈಗ ಇನ್ನೇನಂದ್ರೆ ಮತ್ತೆ ಬ್ಯಾಗ್ ಸ್ಕೂಲ್ ಸ್ಟಾರ್ಟ್ ಆಗಲ್ಲ, ಹಾಗಾಗಿ ಇವ್ರಿಬ್ರಿಗೂ ಒಂದೊಂದು ಬ್ಯಾಗ್ ನಾನು ಜಾಸ್ತಿ ಕೊಟ್ಟಿದ್ವಿ. 500 ರೂಪಾಯಿ ಅದು ಬ್ಯಾಗ್ ಇವು. ಯಾಕಂದ್ರೆ ವರ್ಷ ಹೊಸ ತರಬೇಕು, ಹಳೆವು ಹರಿಲಿಲ್ಲ ಅಂದರೆ ಇವ್ರು ಮತ್ತು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಹೊಸ ಕೇಳ್ತಾರೆ. ಹಾಗಾಗಿ ನಾನು ಮೀಡಿಯಮ್ ಒಳಗೆ ತಂದೇನೆ, ಮೀಡಿಯಮ್ ಕ್ವಾಲಿಟಿ ಒಳಗೆ ಇಷ್ಟ ಆಯ್ತು. ಮತ್ತೇನಪ್ಪ ಅಂದ್ರೆ ಇವು ನಂಗೆ ಟೈಲರಿಂಗಿಗೆ ಬೇಕಲ್ಲ, ಹಾಗಾಗಿ ಇದು ಲೇಸ್ ಬೇಕಾಗಿತ್ತು ನನಗೆ ಈ ಥರದ್ದು. ಹಾಗಾಗಿ ಇದೊಂದು ಲೇಸ್ ತೊಗೊಂಡೆ. ಆಮೇಲೆ ಪೆನ್ಸಿಲು, ಪೆನ್ನು, ಆಮೇಲೆ ಇದೊಂದು ಕಾಕ್ರೋಚ್ ಪೆನ್ಸಿಲು, ಆಮೇಲೆ ಇದು ಡೈಲಿ ಯೂಸ್ಗೆ ಸ್ಪೆಂಚ್ ಪೌಡ್ರ್ ಹಾಕ್ತೀವಿ ನಾವು, ಹಂಗಾಗಿ ಸ್ಪೆಂಚ್ ಪೌಡ್ರೇ ತೊಗೊಂಡಿದ್ರೆ. ಇನ್ನು ನೋಟ್ಸ್ ರೀ, ಇದು ಒಂದು ರೂಲ್ದು ಒಂದು 2 ಡಜನ್ ನೋಟ್ಸ್ ಇದೊಂದು ಡಜನ್ ಐತಿ, ಇದೊಂದು ಡಜನ್ ನೋಟ್ಸು. ಆಮೇಲೆ ಇವೆಲ್ಲ 1 ರೂಲು 2 ರೂಲು 4 ರೂಲು, ಆಮೇಲೆ ಚೌಕಾನಿ ನೋಟ್ಸು. ಮತ್ತು ಇದು ಎಲ್ಲ ಅದೇ, ಇದೆಲ್ಲ ಅದೇ ನೋಡಿರಿ. ಟೋಟಲಾಗಿ ನಾನು ಇಷ್ಟು ನೋಟ್ಸ್ ತೊಗೊಂಬಂದೆ. ನಿನ್ನೆ ಸ್ವಲ್ಪ ಕಿಂಗ್ ಸೈಜ್ ತೊಗೊಬೇಕೇನೋ 1 ಡಜನ್ ಅಂದ್ಕೊಂಡೆ, ಆ ಅಂಗಡಿ ಒಳಗೆ ಇರಲಿಲ್ಲ. ಹಾಗಾಗಿ ಮಳೆ ಬೇರೆ ಬರತ್ತಿತ್ತಲ್ಲ, ನೆಕ್ಸ್ಟ್ ಟೈಮ್ ಹಾಗಾಗಿ ತೊಗೊಂಬಂದ್ರೆ ಅದಂತ ಬಂದೆ ನಾನು. ಹಂಗೆ ನೋಡ್ರಿ, ಇದೊಂದು ಪೇಪರ್ ಬಂಡಲ್ ಬಂದೇನೆ. ಹಾಫ್ ಬಂಡಲ್ ಐತಿದೆ, ಫುಲ್ ಇಲ್ಲ. ಇದು ಇವ್ರಿಗೆ ಯಾವಾಗಲೂ ಪೇಪರ್ ಕೇಳಾತಿರ್ತಾರೆ, ಶಾಲೆ ಸ್ಟಾರ್ಟ್ ಆದ್ರೆ ಪೇಪರ್ ಬೇಕು ವಾರಕ್ಕೆ. ಹಾಗಾಗಿ ಇದು ಬಂಡಲ್ಲ ತೊಗೊಂಬಂದೆ ನಾನು. ಆಮೇಲೆ ನಾವು ಅರ್ಬಿ ಅಂಗಡಿಗೆ ಹೋಗಿದ್ವಿ ಅನ್ನೋಲ್ಲ, ಅಲ್ಲಿ ಇವೆರಡು ಬ್ಲೌಸ್ ಪೀಸ್ ಅರ್ಬಿಯಾಗಿ ಹರಿಸ್ಕೊಂಬಂದೆ ನಾನು, ಚಲೋ ಕ್ವಾಲಿಟಿಗೂ. ಆಮೇಲೆ ಇವೆರಡು ಲಂಗ ನಮ್ಮ ದೊಡ್ಡ ಮಗಿವು, ಅವರು ರೆಡಿಮೇಡ್ ಲಂಗ ಹಾಕ್ಕೊಳಂಗಿಲ್ಲ, ಹಾಗಾಗಿ ಇವನ್ನ ಕಟ್ ಪೀಸ್ ನಾನು ತೊಗೊಂಬಂದೆ. ಇನ್ನು ಇದ್ರೊಳಗೆ ಏನೈತಪ್ಪ ಅಂದ್ರೆ ಅಂಗಡಿ ಇದ್ರೊಳಗೆ ನೋಡಿರಿ, ಬೆಲ್ಲ ತೆಗಿಬೋದು, ಟೀ ಪೌಡ್ರ್, ಇವು ಬೆಲ್ಲ ಇದು ಬಗ್ಗೆ ಯಾವಾಗಲೇ ಇದ್ರಾಗ. ಆಮೇಲೆ ಇದೊಂದು ಚಪಾತಿ ಹಿಟ್ಟು, ಇದು ದಪ್ಪ ರವೆ ಉಪ್ಪಿಟ್ಟಿದ್ದು. ಆಮೇಲೆ ಇದು ಸಕ್ಕರೆ ಇದೊಂದು ಬ್ಯಾಗ್ ಏನೈತಲ್ರಿ, ಇದು ನಮ್ದಲ್ಲ, ಇದು ನಮ್ಮ ಎದುರು ಮನೆ ಆಂಟಿ ಥರ ಕೊಟ್ಟಿತ್ತು, ಇದು ಅವ್ರದ್ದು, ನಮ್ದಲ್ಲ. ನಮ್ಮದು ಕಿರಾಣಿದು ಇನ್ನೊಂದು ಐತಿ ಬ್ಯಾಗ್. ನೋಡಿರಿ ಫ್ರೆಂಡ್ಸ್, ಸ್ಕೂಲ್ ಮಕ್ಕಳಿಗೆ ಶಾಪಿಂಗ್ ಮಾಡೋದಿದ್ರೆ ನೀವು ಕೂಡ ಈಗಲೇ ಮಾಡ್ಕೊಳ್ರಿ. ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಎಲ್ಲಿ ಕಾಸ್ಟ್ಲಿ ಆಗಿಬಿಡ್ತಾವೆಲ್ಲ. ಆಮೇಲೆ ಇದೇನಾಗೈತೆ ಮುಗಿದು ಕಟ್ ಮಾಡೋಣ. ಆಮೇಲೆ ಬಾಕ್ಸ್ ಇವು 2 ರಂಗ ಬಾಕ್ಸ್ ತಂದ್ವಿ ಅಂಗಡಿಗೆ ಅಂತ, ಎಣ್ಣೆ ಬಾಕ್ಸ್. ಇವೇನಾಗ್ಯಾವ ಗೊತ್ತಿಲ್ಲ, ಅವ್ರು ಮೊದಲ ನೀರು ಹೊಡೆದಿಟ್ಟಿರ್ತಾರ. ಮೆಣಸಿನ್ಕಾಯಿ ತೊಗೊಂಡಿದ್ವಿ. ಇಲ್ಲಿ ನೋಡ್ರಿ, ನಮ್ಮ ಮಮ್ಮಿಗೆ ಬೆಂಡೆಕಾಯಿನೂ ತಂದಾರ. ಒಣ ಮೆಣಸಿನ್ಕಾಯಿ, ಗುಂಟ್ರಕಾಯಿ ಇವ ಅಂಗಡಿಗೆ ಅಂತಂದಿದ್ವಿ. ನಾವು ಮನೆಗೆ ಬ್ಯಾಡಿಗೆ ಹಾಕ್ಸೀವಿ, ಅದು ಜಾಸ್ತಿ ಖಾರ ಹಂಗಿಲ್ಲ, ಬ್ಯಾಡಿಗೆ ಖಾರ. ಇವು ಗುಂಟ್ರಕಾಯಿ ಸ್ಟ್ರಾಂಗ್ ಭಾಳ ಇರ್ತಾವೆ, ಹಾಗಾಗಿ ಇವನ್ನ ತೊಗೊಂಬಂದಿವಿ ನಾವು ಅಂಗಡಿಗೆ. ಸದ್ಯ ಏನೂ ಆಗಿಲ್ಲ, ಒಣಕ್ಕೆ ಕೊಡ್ತೀವಿ ತುಂಬ ತೆಗೆದು. ಹಂಗೆ ಇನ್ನೊಂದು ವಿಷಯ ರೀ ಫ್ರೆಂಡ್ಸ್, ನಾನು ಎಲ್ಲ ವಿಡಿಯೋಕ್ಕೂ ಎಲ್ಲರೂ ಒಂದೊಂದು ಥರ ಕಮೆಂಟ್ ಮಾಡಿರಿ. ನಾನು ಸಾಧ್ಯವಾದಷ್ಟು ರಿಪ್ಲೈ ಮಾಡೀನಿ. ರಿಪ್ಲೈ ಬರದೇ ಇರೋರು ಬೇಜಾರು ಮಾಡ್ಕೋಬೇಡಿ. ನಾಳಿನ ವಿಡಿಯೋದಲ್ಲಿ ನಿಮ್ಮೆಲ್ಲರ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ದಯವಿಟ್ಟು ನಾಳಿನ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿರಿ. ಇದೆಲ್ಲ ಇದು ನಮ್ಮದು. ಆಮೇಲೆ ಇದೊಂದು ಮಸಾಲ, ಯಾವ ಮಸಾಲ ಅಂದರೆ ಇದೊಂದು ಸ್ಪರ್ಶ. ನಾವು ಜಾಸ್ತಿ ಸ್ಪರ್ಶನ ಯೂಸ್ ಮಾಡ್ತೀವಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರ್ಬೋದು. ನಾನು ಎಲ್ಲ ವಿಡಿಯೋದಾಗೂ ಸ್ಪರ್ಶನ ಯೂಸ್ ಮಾಡೀನಿ. ನಮ್ಮ ಡೈಲಿ ವಿಡಿಯೋ ನೋಡೋರಿಗೆಲ್ಲ ಗೊತ್ತಿರುತ್ತೆ. ನಾನು ಜಾಸ್ತಿ ಹೆಚ್ಚು ಎಲ್ಲ ಮಸಾಲ ಐಟಮ್ಸ್ ಎಲ್ಲ ಸ್ಪರ್ಶ ಅವ್ರದ್ದು ಯೂಸ್ ಮಾಡ್ತೀನಿ. ರವೆ, ಇದು ಮೀಡಿಯಮ್ ರವೆ, ಅದು ದಪ್ಪ ಇತ್ತು ಆಗಲಿದ್ದು. ಆಮೇಲೆ ಅವಲಕ್ಕಿ, ಆಮೇಲೆ ಶೇಂಗಾ ಕಾಳು 1 kg,
ಬಜ್ಜಿ ಹಿಟ್ಟು, ಆಮೇಲೆ ಇದು ಸಕ್ಕರೆ 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 ಬಗ್ಗೆ ಇವು ಅಳವಿ ಕಾಳು ಅಲ್ಲೇ ಅಂಗಡಿಯಾಗ ತೋರಿಸಿದ್ನಲ್ರಿ ನಾನು. ಇವನ್ನ ರಾತ್ರಿ ಸ್ವಲ್ಪ ನೆನಾಕಿ ಬೆಳಗ್ಗೆ ಬೆಲ್ಲ ಹಾಕಿ ಕುದಿಸಿ ನಮ್ಮ ಭವ್ಯ ಒಬ್ಬ ಕಾಡಕತ್ತಾಳ್ರಿ ಇಲ್ಲಿ ನಡ್ರಾಕ್ ಬಂದು ತಲೆ ಹಿಡ್ಸ್ಯಾಳ. ಆಮೇಲೆ ಇದು ಅದ್ರ ಚಿಲ್ಪ ಅಂದ್ರೆ ನೋಡಂತ ಲಕ್ಷಣ ಉದ್ದಿನಬೇಳೆ ಒಂದು ಕೆ ಜಿ ತಗೊಂಡೆ. ಆಮೇಲೆ ಬಟಾಣಿ ಕಾಳು 1 ಕೆ ಜಿ, ಅಲಸಂದಿ ಕಾಳು 10 ಕೆ ಜಿ ತೊಗೊಂಬಂದೆ ನಾನು. ಯಾಕಂದ್ರೆ ಮಳೆಗಾಲ ಫುಲ್ ಆಗತ್ತೆ ಅಂತೇಳಿ. ಇವು 5 ಕೆ ಜಿ ಕಟ್ಟಾಗೈತೆ ನೋಡಿದ್ದು. ಇವು 5 ಕೆ ಜಿ ಬೇರೆ ಬೇರೆ ಕಟ್ಸ್ಕೊಂಡಿದ್ದೆ ನಾನು. 5 ಕೆ ಜಿ ಬೇಳೆ ಮಾಡ್ಬೇಕು, ಇನ್ನು 5 ಕೆ ಜಿ ಹಂಗೆ ಕಾಳು ಇಟ್ಕೊಬೇಕಂತೇಳಿ. ಅದಿಲ್ಲ ಉದ್ರದಿಲ್ಲ ಬೇಡ ಎಷ್ಟೇ ಇರಲಿ, ಆಮೇಲೆ ಏನು ಮಾಡಿ ಹಾಕ್ತೀನಿ ಅಂತ ಬಿಡ, ಏನಾಗಂಗಿಲ್ಲ. ಮತ್ತೇನು ಉಳಿತು, ಮತ್ತು ಅಲ್ಲಿ ಆ ಕಡೆ ನೋಡ್ರಿ ಅಲ್ಲದವಲ್ಲ ಚೀಲ, ಅದು ಈ ಕಡೆದು ಮೆಣಸಿನ್ಕಾಯಿ ಚೀಲ, ಆ ಕಡೆ ಒಂದು 50 ಕೆ ಜಿ ಮೈದಾ, ಒಂದು 25 ಕೆ ಜಿ ಕಾರ್ನ್ಫ್ಲವರ್, ಆಮೇಲೆ ಮುಂದ್ಗಡೆ ಇರೋದು ಟೊಮೆಟೊ ಸಾಸ್ ಬಾಕ್ಸ್. ಅದು ಇದಿಷ್ಟನ್ನು ನಾವು ಶಾಪಿಂಗ್ ಮಾಡಿದ್ವಿ ನಿನ್ನೆ, ಕಿರಾಣಿ ಎಲ್ಲನೂ ಸೇರಿ ನೋಡೋದು. ನೋಡಿ ಫ್ರೆಂಡ್ಸ್, ನಮ್ಮದು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ಥರ ಇತ್ತು. ನಾನು ಏನೇನು ಶಾಪಿಂಗ್ ಮಾಡ್ಕೊಂಬಂದೆ ಅಂತ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇನ್ನೇನಪ್ಪ ಅಂದ್ರೆ ಏನಾದರೂ ನಿಮ್ಗೆ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನನಗೆ ನನ್ನ ವಿಡಿಯೋ ನೋಡೋರೆಲ್ಲ ಚೆನ್ನಾಗಿ ಕಮೆಂಟ್ ಮಾಡ್ಯಾರ. ಅವ್ರಿಗೆಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ. 2 ದಿನ ಲೇಟ್ ಆಯಿತು ನಿಮ್ಗೆ ರಿಪ್ಲೈ ಮಾಡೋದು, ಯಾಕಂದರೆ ನಾನು ನಮ್ಮತ್ತೆ ಡೆತ್ ಆಗಿದ್ರಲ್ಲ ಅಲ್ಲಿ ಹೋಗಿದ್ದೆ, ಹಂಗಾಗಿ ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಮತ್ತು ಇನ್ನೂ ಏನಾದರೂ ಉಳ್ಕೊಂಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗೆ ಖಂಡಿತ ಉತ್ತರ ಕೊಡ್ತೀನಿ. ಬಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್. ಸ್ಟಾಪ್.